ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠಣ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕಿತ ಕಲ್ಮಷಾಪನೋದನ ಪಟುತರೆ ಧರ್ಮಾಧ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ನವಮಸ್ಕಂದೇ ಅದ್ಯ ಕಥಾ ಕಿಂಚಿತ್ ಪೂರ್ವಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವದ್ಭಕ್ತರಾದ ರಾಜರ ಚರಿತ್ರೆಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಅದರಲ್ಲಿ ಶರ್ಯಾತಿ ಎನ್ನುವಂತಹ ರಾಜ, ಆ ರಾಜನ ಮಗಳಾಗಿರುವಂತಹ ಸುಕನ್ಯಾದೇವಿ, ಅವಳು ಎಂತಹ ಪತಿವ್ರತ ಶಿರೋಮಣಿಯಾಗಿದ್ದಾಳೆ. ಪರಮ ಕೋಪಿಷ್ಠರಾಗಿರುವಂತಹ ಚಮದರನ್ನ ಎಷ್ಟು ಭಕ್ತಿಯಿಂದ ಅವಳು ಸೇವೆ ಮಾಡಿದ್ದಾಳೆ. ಅದಕ್ಕೆ ತಕ್ಕಂತೆ ತಾನು ವರವನ್ನು ಕೂಡ ಪಡೆದಿದ್ದಾಳೆ ಅಂತ ತಿಳಿಸ್ತಾರೆ. ಸೋಮೇನ ಯಾಜಯನ್ ವೀರಂ ಗ್ರಹಂ ಸೋಮಸ್ಥೆ ಚಾಗ್ರಹೀತ ಅಸೋಮಯೋಹೋ ಅಪ್ಯಶ್ವಿನೋಹೋ. ಅಲ್ಲಿ ಆ ಚವನ ಋಷಿಗಳು ತಮ್ಮ ಅದ್ಭುತವಾದ ತೇಜಸ್ಸಿನಿಂದ ಸೋಮಪಾನಾರ್ಹರಾಗದೇ ಇರತಕ್ಕಂತಹ ಅಶ್ವಿನಿ ದೇವತೆಗಳಿಗೆ ಅವರು ಯಜ್ಞವನ್ನು ಮಾಡಿ ಅವರಿಗೆ ಸೋಮರಸವನ್ನು ಉಣಬಡಿಸಿದ್ದಾರೆ. ಅದನ್ನು ನೋಡಿ ಆಗ ಇಂದ್ರದೇವರಿಗೆ ಬಹಳ ಕೋಪ ಬಂತು. ಇಂದ್ರದೇವರಂತಾರೆ, ಇಷ್ಟು ದಿವಸಗಳ ಕಾಲ ಅವರಿಗೆ ಸೋಮಪಾನವನ್ನು ಕೊಟ್ಟಿದ್ದಿಲ್ಲ, ನೀನೇ ಯಾಕೆ ಕೊಟ್ಟಿ ಅಂತಾರೆ. ಅವರಿಗೆ ಕೊಡಬಾರದಾಗಿತ್ತು ನೀನು. ಹಂತುಂ ತಮಾದದೇ ವಜ್ರಂ. ಆಗಿಂದಾಗಲೇ ವಜ್ರಾಯುಧವನ್ನು ತೆಗೆದುಕೊಂಡು ಆ ಚಮನ ಋಷಿಗಳನ್ನು ಸಂಹಾರ ಮಾಡಬೇಕು ಅಂತ ಬಂದರೆ, ಆಗ ನೋಡಿ ಚಮನ ಋಷಿಗಳ ಸಾಮರ್ಥ್ಯ ಹೇಗಿದೆ ಅಂದರೆ, ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವ ಹೇಳ್ತಾರೆ. ಆ ಇಂದ್ರದೇವರ ವಜ್ರಾಯುಧ ಸಮೇತವಾದ ಭುಜವನ್ನು ಸ್ತಂಭ ಮಾಡಿದ ಹಾಗೆ ಮಾಡಿಬಿಟ್ರಂತೆ ಚಮನ ಋಷಿಗಳು. ಅವರ ಕೈಯಿಂದ ಅದನ್ನು ಪ್ರಯೋಗ ಮಾಡಲಿಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಅಂತಹ ಒಂದು ಸಾಮರ್ಥ್ಯವನ್ನು ನಾವು ಚಮನ ಋಷಿಗಳಲ್ಲಿ ನೋಡ್ತೇವೆ. ಅಂಥ ಮಹಾನುಭಾವರು ಯಾಕೆ ಆ ಅಶ್ವಿನಿ ದೇವತೆಗಳಿಗೆ ಹಾಗಾದರೆ ಆ ಸೋಮಪಾನವನ್ನು ಸೋಮರಸವನ್ನು ಕೊಟ್ಟಿದ್ದಿಲ್ಲ ಅಂತಂದರೆ, ಅದಕ್ಕೆ ಹೇಳ್ತಾರೆ, ಬಿಷಜಾವಿಧಿಯತ್ ಪೂರ್ವಂ ಸೋಮೇ ಹುತ್ಯ ಬಹಿಷ್ಕೃತವು. ಅವರಿಬ್ಬರೂ ಕೂಡ ವೈದ್ಯರಾಗಿದ್ದರು. ಆದ್ದರಿಂದ ಆ ವೈದ್ಯರಾಗಿದ್ದರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಸೋಮಪಾನವನ್ನು ಕೊಟ್ಟಿದ್ದಿಲ್ಲ ಅಂತ ಹೇಳ್ತಾರೆ. ದೇವತೆಗಳಲ್ಲೂ ಕೂಡ ಅನೇಕ ವಿಧವಾಗಿರತಕ್ಕಂತಹ ಜಾತಿಗಳಿವೆ. ದೇವತೆಗಳಲ್ಲೂ ಕೂಡ ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ಕ್ಷತ್ರಿಯರು ಅಂತ ಎಲ್ಲ ಜಾತಿಗಳಿವೆ. ಹಾಗಾಗಿ ಅಲ್ಲಿಯೂ ಕೂಡ ಒಂದೊಂದು ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ವೈದ್ಯರಾಗಿದ್ದರು ಅನ್ನುವ ದೃಷ್ಟಿಯಿಂದ ಇವರಿಗೆ ಸೋಮಪಾನವನ್ನು ಕೊಡೋದು ಬೇಡ ಅಂತ ಬಿಟ್ಟಿದ್ರು. ಆದರೆ ಚಮನ ಋಷಿಗಳು ತಮ್ಮ ಸಾಮರ್ಥ್ಯದಿಂದ ಅವರಿಗೆ ವಿಶೇಷವಾಗಿ ಆ ಸೋಮಪಾನವನ್ನು ಕೊಡಿಸಿದ್ದಾರೆ. ಅದಾದ ಮೇಲೆ ಶರ್ಯಾತಿಯ ಮಗಳ ಕಥೆಯನ್ನು ಹೇಳಿದ ಮೇಲೆ, ಶರ್ಯಾತಿಗೆ ಉತ್ತಾನ ಬರ್ಹಿ ಆನರ್ತಃ ಭೂರಿಷೇಣ ಇತಿತ್ರಯ ಶರ್ಯಾತೇರಭವನ್ ಪುತ್ರಃ ಆನರ್ತಾತ್ ರೇವತೋಭವತ್ ಹೇಳ್ತಾರೆ. ಶರ್ಯಾತಿಗೆ ಉತ್ತಾನ ಬರ್ಹಿ, ಆನರ್ತ, ಭೂರಿಷೇಣ ಎಂಬುದಾಗಿ 3 ಜನ ಗಂಡು ಮಕ್ಕಳು. ಒಬ್ಬಳು ಹೆಣ್ಣು ಮಗಳು, ಅವಳನ್ನು ಚಮನರಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಉತ್ತಾನ ಬರ್ಹಿ, ಆನರ್ತ, ಭೂರಿಷೇಣ ಎಂಬುದಾಗಿ ಯಾವ ಆನರ್ತ ಎನ್ನುವಂತಹ ಒಬ್ಬ ರಾಜ ಏನಿದ್ದಾನೆ, ಅವನು ಸಮುದ್ರದ ಮಧ್ಯದಲ್ಲಿ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದ್ದಾನೆ. ಅದಕ್ಕಾಗಿಯೇ ಆ ದ್ವಾರಕಾಪಟ್ಟಣಕ್ಕೆ ಆನರ್ತ ಅಂತ ಹೆಸರು. ಆನರ್ತ ಎಂಬ ರಾಜನು ಆ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದ್ದರಿಂದ ಅದಕ್ಕೆ ಆನರ್ತ ಅನರ್ಥ ಎಂಬುದಾಗಿ ಕರೀತಾರೆ. ಕುಶಸ್ಥಲಿ ಅಂತೂ ಕರೀತಾರೆ ಅದನ್ನು. ದ್ವಾರಕಾಪಟ್ಟಣವನ್ನು ಅನೇಕ ವಿಧವಾದ ದ್ವಾರಗಳಿಂದ ಕೂಡಿದ ದೊಡ್ಡ 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 ಅರಮನೆಗಳಿತ್ತು. ದೊಡ್ಡ ದೊಡ್ಡ ಅರಮನೆಗಳಿತ್ತು. ಆದ್ದರಿಂದ ಅದಕ್ಕೆ ದ್ವಾರಾವತಿ, ದ್ವಾರಕ ಅಂತ ಕರೀತಾರೆ. ಅದೇ ರೀತಿಯಾಗಿ ಆನರ್ತ ಎನ್ನುವಂತಹ ರಾಜ ಅದನ್ನು ನಿರ್ಮಾಣ ಮಾಡಿದ್ದಾನೆ. ಆದ್ದರಿಂದ ಆನರ್ತ ಅಂತ ಅದನ್ನು ಕರೀತಾರೆ.
ಮತ್ತು ಕುಶಸ್ಥಲಿ ಎಂಬುದಾಗಿಯೂ ಕೂಡ ಅದನ್ನು ಕರೀತಾ ಇದ್ದಾರೆ. ಅಂತಹ ಅದ್ಭುತವಾದ ದ್ವಾರಕಾಪಟ್ಟಣದಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗಾದರೆ ಕೃಷ್ಣ ಪರಮಾತ್ಮನು ಒಂದು ಸಮುದ್ರದಲ್ಲಿ ನಿರ್ಮಾಣ ಮಾಡಿದ್ದಾನಲ್ಲ ದ್ವಾರಕಾಪಟ್ಟಣವನ್ನು, ಅವನಿಗೆ ಆ ಕಾಲಯವನ ಪೀಡೆಯಾದಾಗ, ಕಾಲಯವನ ಬಂದಾಗ ಕೃಷ್ಣ ಪರಮಾತ್ಮನು ಒಂದು ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿದ್ದಾನಲ್ಲ, ಮತ್ತು ಯಾರು ಮಾಡಿದ್ದು ಸರಿಯಾದದ್ದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸತ್ಯಧರ್ಮ ತೀರ್ಥರು ನಮಗೆ ಆ ಒಂದು ವಿಷಯವನ್ನು ಸ್ಪಷ್ಟಗೊಳಿಸ್ತಾರೆ. ಅವರು ಹೇಳ್ತಾರೆ, ಸಮುದ್ರದಲ್ಲಿ ಕುಶಸ್ಥಲಿಯನ್ನು ನಿರ್ಮಾಣ ಮಾಡಿದ್ದ, ಆದರೆ ಅನೇಕ ವರ್ಷಗಳಾದ ಮೇಲೆ ಆ ಒಂದು ಕುಶಸ್ಥಲಿ ಮತ್ತೆ ನಾಶವಾಗಿ ಹೋಯಿತು. ಕೃಷ್ಣ ಪರಮಾತ್ಮನಿಗೂ ಈ ಆನರ್ತನಿಗೂ ಅನೇಕ ಜನರೇಷನ್ ಗ್ಯಾಪ್ ಇದೆ. ಈ ಆನರ್ತ ಎನ್ನುವ ರಾಜ ಏನಿದ್ದಾನೆ ಇವನು ಬಹಳ ಹಳೆಯವನು. ಅವನಾದ ಮೇಲೆ ಎಷ್ಟೋ ಜನರೇಷನ್ ಆದಮೇಲೆ ಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಹಾಗಾಗಿ ಅವನು ಮಾಡಿರತಕ್ಕಂತಹ ಇಯಂ ಕುಶಸ್ಥಲಿ ಕಾಲಾಂತರೇ ಸಮುದ್ರೇ ಮಗ್ನ ಅಭವತ್, ಇದು ಕಾಲಾಂತರದಲ್ಲಿ ಮಗ್ನವಾಗಿ ಹೋಗ್ಬಿಡ್ತು, ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಡ್ತು. ಅಥೋ ದ್ವಾರವತ್ಯಾನ ಕೃಷ್ಣಕೃತತ್ವ ಪ್ರಸಿದ್ಧಿ ವಿರೋಧ ಅಂತ ಹೇಳ್ತಾರೆ. ಅದಕ್ಕಾಗಿ ದ್ವಾರಕಾಪಟ್ಟಣವನ್ನು ಮತ್ತೆ ಕೃಷ್ಣ ಪರಮಾತ್ಮ ನಿರ್ಮಾಣ ಮಾಡಿದ್ನಲ್ಲ ಅನ್ನೋದಕ್ಕೆ ವಿರೋಧ ಬರುವುದಿಲ್ಲ, ಅದು ಬೇರೆ ಇದು ಬೇರೆ ಅಂತ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ತಸ್ಯ ಪುತ್ರ ಶತಂ ಜಜ್ಞೆ, ಈ ಆನರ್ತ ಏನಿದ್ದಾನಲ್ಲ ಅವನಿಗೆ 100 ಜನ ಮತ್ತೆ ಮಕ್ಕಳಾಗಿದ್ದಾರೆ. ಅದರಲ್ಲಿ ಕಕುದ್ನಿ ಎನ್ನುವಂತಹ ಜ್ಯೇಷ್ಠನಾಗಿರತಕ್ಕಂತಹ ಮಗನಾಗಿದ್ದಾನೆ. ಆ ಕಕುದ್ನಿ ಎನ್ನುವನು ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂಗತಃ. ಕಕುದ್ನಿ ಎನ್ನುವಂತಹ ರಾಜ ಏನಿದ್ದಾನಲ್ಲ ತನ್ನ ಮಗಳಾಗಿರತಕ್ಕಂತಹ ರೇವತಿಯನ್ನ, ಅವನಿಗೆ ಇನ್ನೊಂದು ಹೆಸರು ರೇವತ ಅಂತ ಕಕುದ್ಮಿಗೆ, ಆ ರೇವತಿಯನ್ನ ಮದುವೆ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಇದೆಲ್ಲ ನಡೆಯುವಂತಹ ಕಥೆ. ಇದು ಯಾವಾಗ ಅಂತ ಕೇಳಿದ್ರೆ ಕೃತಯುಗದಲ್ಲಿ ನಡೆಯುವಂತಹ ಕಥೆ ಇದು. ಕೃತಯುಗ, ತ್ರೇತಾಯುಗ ಮುಗಿದ ಮೇಲೆ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಬರ್ತಾನೆ ಅಂದಮೇಲೆ ಅದನ್ನು ನೀವೇ ಅರ್ಥ ಮಾಡಿಕೊಳ್ಳಿ ಕಾಲಾಂತರದಲ್ಲಿ ಹೇಗೆ ಅದು ಮಗ್ನವಾಯಿತು ಅಂತ. ಹಾಗೆ ಆ ತನ್ನ ಮಗಳಾಗಿರುವಂತಹ ರೇವತಿಗೆ ಒಂದು ಉತ್ತಮನಾಗಿರತಕ್ಕಂತಹ ವರನ ಹುಡುಕಬೇಕು ಅಂತ ಹೇಳಿ ಅವನು ತನ್ನ ಮಗಳನ್ನು ಕರ್ಕೊಂಡು ನೇರವಾಗಿ ಬ್ರಹ್ಮದೇವರ ಲೋಕಕ್ಕೆ ಹೋದ. ನೋಡ್ರಿ, ವಿಚಾರ ಮಾಡಿದ ಅವನು, ಇದು ಸುಮ್ಮನೆ ಇದೆಲ್ಲ ಮೆಟ್ರೋ ಮುನ್ನಿ ಇದೆಲ್ಲ ಕೊಡೋದು ಅದೆಲ್ಲ ಬೇಡವೇ ಬೇಡ ಅಂತ. ನನ್ನ ಮಗಳಿಗೆ ಯಾರು ಗಂಡ ಅನ್ನೋದನ್ನು ಬರೆಯುವವರು ಯಾರು? ಬ್ರಹ್ಮದೇವರೇ ತಾನೆ. ಬ್ರಹ್ಮದೇವರೇ ಬರೆದು ಕಳಿಸ್ತಾರಲ್ಲ, ಇವರಿಗೆ ಇವರು ಹೆಂಡತಿ, ಇವರಿಗೆ ಇವಳು ಗಂಡ ಅಂತ ಎಲ್ಲ ಅವರದೇ ವ್ಯವಸ್ಥೆ, ಅವರೇ ಕೇಳಿಬಿಡೋಣ ಅಂತ ಹೇಳಿ ಬ್ರಹ್ಮದೇವರ ಹತ್ರ ಹೋಗಿದ್ದಾನೆ. ಬ್ರಹ್ಮದೇವರ ಹತ್ರ ಹೋದರೆ ಅಲ್ಲೇನಾಯಿತು ಅಂದರೆ ಬ್ರಹ್ಮದೇವರು ಮುಂದೆ ಗಂಧರ್ವರು ಗಾನ ಮಾಡ್ತಾ ಇದ್ದಾರೆ. ಒಂದು ಹಾಡು ಮುಗಿಯೋದು ಎಷ್ಟೊತ್ರಿ? 5 ನಿಮಿಷದ ಹಾಡು ಮುಗೀತದೆ. ಹಾಡು ಮುಗಿದ ಮೇಲೆ ಕೇಳೋಣ ಅಂತ ಸುಮ್ಮನೆ ನಿಂತ. ಆ ಹಾಡು ಮುಗೀತು. ಮುಗಿದ ಮೇಲೆ ಹೋಗಿ ಕೇಳಿದ ಬ್ರಹ್ಮದೇವರಿಗೆ, ಸ್ವಾಮಿ ನನ್ನ ಮಗಳು ರೇವತಿ ಇದ್ದಾಳೆ, ಇವಳಿಗೆ ಯೋಗ್ಯನಾದ ವರ ಯಾರು, ಆ ವರನ್ನು ತಿಳಿಸ್ರಿ. ಬ್ರಹ್ಮದೇವರಿಗೆ ಕೇಳಿದ್ರು, ಯಾವ ಯುಗದ ವರ ಬೇಕು ಅಂತ ಕೇಳ್ತಾರೆ. ಯಾವ ಯುಗದ ವರ ಬೇಕು ನಿನಗೆ? ಮುಹೂರ್ತಂ ಷಣ್ವತೋ ಶ್ವಾಮ್ಯಂ ಪ್ರತಿಯಾಸ್ಯತ ತೇನಘ ಕಾಲಃ ಅಭಿಯಾತ ಸ್ತ್ರಿನಃ ಚತುರ್ಯುಗ ವಿಕಲ್ಪಿತ. 4 ಯುಗ ಮುಗಿದು ಹೋಯ್ತು ಈಗ 5 ನಿಮಿಷದಲ್ಲಿ. ನೋಡ್ರಿ, ಬ್ರಹ್ಮದೇವರು 5 ನಿಮಿಷದ ಒಂದು ಹಾಡು ಕೇಳೋ ಅಷ್ಟರಲ್ಲಿ 4 ಯುಗ ಮುಗಿದು ಹೋಯಿತು ಅಂದರೆ ಬ್ರಹ್ಮದೇವರ ಆಯುಷ್ಯ ಎಷ್ಟು ದೊಡ್ಡದಾಗಿದೆ ಅಂತ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ಬ್ರಹ್ಮದೇವರು ಹೇಳ್ತಾರೆ, ತದ್ಗಚ್ಚ ದೇವದೇವಾಂಶಃ ಬಲದೇವೋ ಮಹಾಬಲಃ. ಬಲಿಷ್ಠನಾಗಿರುವಂತಹ ಬಲರಾಮ ದೇವರಿದ್ದಾರೆ, ಆ ಬಲರಾಮ ದೇವರು ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಕಳಿಸ್ತಾರೆ. ಕಳಿಸಿದಾಗ ಅವಳನ್ನು ಕರೆದುಕೊಂಡು ಬಂದು ರೇವತಿಯನ್ನ ಮತ್ತೆ ಬಲರಾಮ ದೇವರಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ರೇವತಿ ತುಂಬ ದೊಡ್ಡ ಹೈಟು, ಅವಳು ಕೃತಯುಗದವಳು. ಕೃತಯುಗದ ಕನ್ಯೆ ದ್ವಾಪರ ಯುಗದ ವರ ಹೇಗೆ ಮಾಡ್ಕೊಳ್ಳೋದು ಮದುವೆಯನ್ನು? ಆಗ ಆ ಬಲರಾಮ ದೇವರು ತಮ್ಮ ಹಲಾಯುಧವನ್ನು ತೆಗೆದುಕೊಂಡು ಅವಳನ್ನು ಸರಿಯಾದ ಸಮಾನವಾಗಿರುವಂತಹ ಹೈಟನ್ನು ಮಾಡಿಕೊಂಡು ಆಮೇಲೆ ಮದುವೆಯಾಗಿದ್ದಾರೆ. ಕೃತಯುಗದಲ್ಲಿ ಜನ ಎಲ್ಲ ಮತ್ತೆ ತುಂಬ ಎತ್ತರವಾಗಿರ್ತಾರೆ. 7 ಬಾರಿ ಧಾನ್ಯೋತ್ಪತ್ತಿ ಆಗುತ್ತಾಗ 7 ಬಾರಿ ಧಾನ್ಯೋತ್ಪತ್ತಿ ಆಗತ್ತೆ. 6 ತಿಂಗಳು ಬರೀ ಮಳೆ ಆಗುತ್ತೆ ಕೃತಯುಗದಲ್ಲಿ. ಒಂದೊಂದು ಬಾಳೆಹಣ್ಣು ಅಂದರೆ ಒನಕೆ ಇದ್ದಂಗಿರುತ್ತೆ. ಬಾಳೆಹಣ್ಣು ಒನಕೆ ಇದ್ದಂಗಿರುತ್ತೆ.
ಒಂದೊಂದು ಆ್ಯಪಲ್ಲು ಅಂದರೆ ಕುಂಬಳಕಾಯಿ ಇದ್ದಂಗೆ ಇರುತ್ತೆ, ಅಷ್ಟು ದೊಡ್ಡ ದೊಡ್ಡದು. ಅದನ್ನು ನಾವು ಈಗ ಇಟ್ಕೊಂಡ್ರೆ 2 ತಿಂಗಳು ತಿನ್ಬೋದು, ಅಷ್ಟು ದೊಡ್ಡದಾಗಿರುವಂತಹ ಹಣ್ಣು ಆಗಿನ ಕಾಲಕ್ಕೆ ಇರ್ತಿತ್ತು. ಅದನ್ನು ತಿನ್ನೋದು ಹಾಗೆ, ಬೆಳೆಯೋದು ಹಾಗೆ. ಆಗ ಅಷ್ಟು ಪುಷ್ಟಿ, ಪುಣ್ಯಕಾಲ ಅಲ್ಲ ಅದು, ಅದು ಕೇವಲ ಪುಣ್ಯಯುಗ. ಹಾಗಾಗಿ ಆ ರೇವತಿಯನ್ನು ತಾವು ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಇತ್ಯಾದಿಷ್ಟು ಅಭಿವಂದ್ಯಾಜಂ ನೃಪಃ ಸ್ವಪುರಮಾಗತಃ ಅಂತಹ ತನ್ನ ಮಗಳಾಗಿರ್ತಕ್ಕಂತಹ ರೇವತಿಯನ್ನು ಕೊಟ್ಟವರು, ರೇವತಿಯನ್ನು ಮತ್ತೆ ಬಲರಾಮ ದೇವರಿಗೆ ಕೊಟ್ಟು ಬದರಿ ಕ್ಷೇತ್ರಕ್ಕೆ ತಾನು ತಪಸ್ಸು ಮಾಡಬೇಕು ಅಂತ ಹೋಗಿಬಿಟ್ಟ ರೇವತ ರಾಜ. ಹೋದ ಮೇಲೆ ಆ ರೇವತ ರಾಜನಿಗೆ ನಾಭಾಗ ಅನ್ಯತನಃ ಪ್ರಾಜ್ಞೋಯಂ ಮತ್ವಾ ಭ್ರಾತರ ಕವಿಂ ಯವಿಷ್ಟಂ ವ್ಯಜನದ್ದಾಯಂ ಬ್ರಹ್ಮಚಾರಿಣ ಮಾಹಸಃ. ಆಮೇಲೆ ಏನಾಯಿತು ಅಂದರೆ, ಈ ಮನುವಿಗೆ ಇನ್ನೊಬ್ಬ ಮಗನ ಕಥೆಯನ್ನು ಹೇಳಿ ಶುರು ಮಾಡ್ತಾರೆ. ಮನುವಿಗೆ ಶರ್ಯಾತಿಯ ಕಥೆಯನ್ನು ಹೇಳಿದರು. ಶರ್ಯಾತಿಯ ಮಗಳು ಯಾರು, ಮಕ್ಕಳು ಯಾರು, ಅವ್ರ ಮೊಮ್ಮಕ್ಕಳು ಯಾರು ಅಂತ ಹೇಳಿ ಒಂದು ವಂಶವನ್ನು ನಿಲ್ಲಿಸ್ಬಿಡ್ತಾರಾಗ. ಮತ್ತು ಇನ್ನೊಬ್ಬ ರಾಜನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವ ಯಾರು ಅಂತ ಕೇಳಿದರೆ ನಾಭಾಗ ಎಂಬತಕ್ಕಂತಹ ಮಗ. ಈ ನಾಭಾಗ ಏನಿದ್ದಾನಲ್ಲ ನೋಡ್ರಿ, ಅವನಿಗೆ ಪಾಪ ಅವನು ಇನ್ನೂ ಗುರುಕುಲದಲ್ಲಿದ್ದ. ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದ. ಅಧ್ಯಯನವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅವರಪ್ಪ ಮನು ಏನು ಮಾಡಿಬಿಟ್ಟ ಅಂದರೆ, ಉಳಿದ ಎಲ್ಲ ಅಣ್ಣ ತಮ್ಮಂದರಿಗೆ ಭಾಗವನ್ನು ಮಾಡಿಕೊಟ್ಬಿಟ್ಟ, ಆಸ್ತಿಯನ್ನು ವಿಭಾಗ ಮಾಡಿಬಿಟ್ಟ. ಮಾಡಿದಾಗ ಇವರೇನು ಮಾಡಿದರು ಅಂದರೆ, ಇನ್ನೂ ಗುರುಕುಲದಲ್ಲಿದ್ದಾನೆ, ಅವ ಬ್ರಹ್ಮಚಾರಿ, ಅವ ಬಂದ ಮೇಲೆ ಆಮೇಲೆ ಕೊಟ್ಟರೆ ಆಯಿತು, ಏನು ಕೇಳ್ತಾನೋ ವಿಚಾರ ಮಾಡೋಣ ಅಂತ ಅವರು ಪಾಪ ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದಾಗ ನಾಭಾಗ ಬಂದು ಕೇಳ್ತಾನೆ, ತಾಂಸ್ತಂ ಶಂಸ ಸೂಕ್ತೆ ದ್ವೈ, ಇಲ್ಲ ಮತ್ತೆ ನನಗೇನು ಮತ್ತೆ ನನ್ನ ಆಸ್ತಿಯ ಭಾಗ ಏನು ಕೇಳಿದಾಗ ಅವರೆಲ್ಲ ತಮಾಷೆ ಮಾಡಿದರು. ನಿನ್ನ ಹೆಸರೇನು? ನಾಭಾಗ. ಭಾಗ ಇಲ್ಲದೆ ಇರುವ ಯಾರೋ ಅವನೇ ನಾಭಾಗ ಅಂದಮೇಲೆ ನಿನಗೆ ಯಾಕೆ ಭಾಗ ಕೊಡಬೇಕು? ಏನು ಭಾಗ ಕೊಡುವ ಅವಶ್ಯಕತೆ ಇಲ್ಲ, ನೀನು ಮತ್ತೆ ಅಪ್ಪನಿಗೆ ಕೇಳು ಹೋಗು ಅಂತ ಮನುವಿಗೆ ಕಳಿಸ್ತಾರೆ. ಪಾಪ ಮನು ವಿಚಾರ ಮಾಡಿದ, ಇಲ್ಲ ಏನು ಮಾಡೋದಪ್ಪ, ಅದು ಇರೋದನ್ನೆಲ್ಲ ಕೊಟ್ಬಿಟ್ಟೆ, ಏನೂ ಉಳಿದಿಲ್ಲ ಈಗ. ಅದಕ್ಕೆ ನಾವೊಂದು ಮಾತು ಹೇಳ್ತೀನಿ ಕೇಳು. ಏನಿಲ್ಲ, ಇಮೇ ಅಂಗೀರಸ ಸತ್ರಂ ಆಸಾತೇದ್ಯ ಸುಮೇಧ ಸಹ. ಇಲ್ಲಿ ನಮ್ಮ ಅಂಗೀರಸರು ಸೇರಿಸಿಕೊಂಡು ಸತ್ರವನ್ನು, ಯಾಗವನ್ನು ಮಾಡ್ತಾ ಇದ್ದಾರೆ. 6 ದಿವಸಗಳ ಯಾಗವನ್ನು ಮಾಡ್ತಾ ಇರ್ತಾರಲ್ಲಿ. ಅಲ್ಲಿ 6ನೇ ದಿವಸ ಏನಾಗುತ್ತೆ ಅಂದರೆ, ಎಲ್ಲ ಪುರೋಹಿತರಿಗೆ ಮಂತ್ರಗಳೆಲ್ಲ ಮರ್ತು ಹೋಗುತ್ತೆ. ಮಂತ್ರ ಎಲ್ಲ ಮರ್ತೋದಾಗ ಆ ಮಂತ್ರವನ್ನು, ವೈಶ್ವದೇವಿ ಮಂತ್ರವನ್ನು ನೀನು ಮತ್ತೆ ಅವರಿಗೆ ಎತ್ತಿಕೊಡು, ಅದನ್ನು ಸ್ಮರಣೆ ಮಾಡಿಸು. ಸ್ಮರಣೆ ಮಾಡಿಸಿದೆ ಅಂದರೆ ದೊಡ್ಡ ಯಾಗ ಮಾಡ್ತಾ ಇದ್ದಾರೆ. ಆ ಯಾಗದಲ್ಲಿ ಅವರಿಗೆ ಕೊಡುವಂತಹ ಸಂಭಾವನೆಯಲ್ಲಿ ಸ್ವಲ್ಪ ನಿನಗೆ ಕೊಡ್ತಾರೆ, ಅದೇ ನಿನ್ನ ಭಾಗ. ನೋಡಿ, ಆಗಿನ ಕಾಲದ ಯಜ್ಞ ಅಂದರೆ ಸಾಮಾನ್ಯ ಇರಲಿಲ್ಲ. ಬಂಗಾರದ ಇಟ್ಟಿಗೆಗಳು ನೋಡ್ರಿ, ಇಷ್ಟಿಕಾಗಳನ್ನು ಬಂಗಾರದ ಇಟ್ಟಿಗೆಗಳನ್ನು ಇಡ್ತಿದ್ರು ಅಂತೆ. ಬಂಗಾರದ ಇಟ್ಟಿಗೆ ಇಡೋದು, ಬೆಳ್ಳಿಯ ಪಾತ್ರೆಗಳು, ಎಲ್ಲ ದರ್ಭೆಗಳ ಮೇಲೆಲ್ಲ ವಜ್ರದ ಹರಳುಗಳನ್ನು ಹಾಕೋರು. ಬಂದ ಬ್ರಾಹ್ಮಣರಿಗೆ ಮಿನಿಮಮ್ 1 ಕೋಟಿ ರೂಪಾಯಿ ಸಂಭಾವನೆ ಕೊಡೋರು. ನೋಡ್ರಿ, ಅಷ್ಟು ಅದ್ಭುತವಾದ ಯಾಗ ಮಾಡ್ತಾ ಇದ್ರು. ಆಯ್ತಾ? ಹಾಗಾಗಿ ನಮಗೇನು ಬೇಕಾಗಿಲ್ಲ, ಒಂದೇ ಒಂದು ಇಟ್ಟಂಗಿ ಕೊಟ್ಟರೆ ಸಾಕು ನಮಗೀಗ, ಬೇರೆ ಇನ್ನೇನು ಬೇಡ. ಬಂಗಾರದ ಒಂದು ಇಟ್ಟಿಗೆ ಕೊಟ್ಟರೆ ಸಾಕು, ನಮ್ಮ ಇಡೀ ಜೀವನವೇ ಉದ್ಧಾರ ಆಗಿ ಹೋಗ್ತದೆ. ನೋಡಿ, ಅಂತಹ ಅದ್ಭುತವಾದ ಯಾಗ ಮಾಡ್ತಾ ಇದ್ದಾರೆ. ನೀನು ಹೋಗು, ಕೊಡ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಕಳಿಸಿದಾಗ ಆಗ ಪಾಪ ಅವನು ನಾಭಾಗ ಪಿತೃಭಕ್ತ. ತಂದೆ ಏನು ಹೇಳ್ತಾರೋ ಅದನ್ನೆಲ್ಲ ಕೇಳೋದು ಪಾಪ. ತಂದೆ ಹೇಳಿದ ಮಾತನ್ನು ಚಾಚೂ ತಪ್ಪದೇ ಪರಿಪಾಲನೆ ಮಾಡ್ತಾ ಇದ್ದ ಅವನು. ಹಾಗಾಗಿ ತಾನು ಹೋಗಿದ್ದಾನೆ. ಹೋದಾಗ ತಾಂಸ್ತಂ ಶಂಸಯ ಸೂಕ್ತೆ ದ್ವೇ ವೈಶ್ವದೇವೇ ಮಹಾತ್ಮನಃ. ಆ ರೀತಿಯಾಗಿ ವೈಶ್ವದೇವ ಯಾಗದಲ್ಲಿ ಎಲ್ಲರಿಗೂ ಒಂದೇ ಟೈಮಲ್ಲಿ ಮರ್ತು ಹೋಗ್ಬೇಕಾ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಮುಂದೇನು ಅಂತ ಇದ್ದಾರೆ. ತಕ್ಷಣಕ್ಕೆ ಇವನು ಆ ಸೂಕ್ತವನ್ನು ಹೇಳಿಬಿಟ್ಟು ಆಗ ತಿರುಗಿ ನೋಡುತ್ತಾರೆ, ಓ ಪರವಾಗಿಲ್ಲ, ಯಾರೋ ಬಂದಾನೆ, ಓ ಪುರೋಹಿತ ಬಂದಾನೆ, ಒಳ್ಳೆಯದಾಯಿತು ಅಂತ ಹೇಳಿ ಯಾಗವನ್ನೆಲ್ಲ ಮುಗಿಸಿದ್ರು. ಯಾಗವನ್ನೆಲ್ಲವನ್ನು ಕೂಡ ಮುಗಿಸಿದ್ದಾರೆ. ಮುಗಿಸಿ ಆದ ಮೇಲೆ ಆಚಾರ್ಯರೆಲ್ಲ ಏನು ಮಾಡಿದರು, ಪಟಪಟ ತಮ್ಮ ಎಲ್ಲ ಕಾರ್ಯ ಮುಗೀತು ಅಂತ ಹೇಳಿ
ಇಟ್ಟಂಗಿ, ಉಸುಕು ಮತ್ತೆ ದರ್ಭ ಎಲ್ಲ ತಮ್ಮ ಶಾಟಿಯಾಗಿ ಕಟ್ಕೊಂಡು ಹೊರಟ್ಬಿಟ್ರು. ಅವನು ಕೇಳಿದ, ಒಂದು ನಿಮಿಷ ನಿಲ್ರಿ ಅಂದ. ಏನು? ಅಲ್ಲ, ನಮ್ಮಪ್ಪ ಹೇಳಿದ್ರು ನೀವೇನೋ ಕೊಡ್ತೀರಿ ಅಂತ, ಅದಕ್ಕಾಗಿ ಮಂತ್ರ ಜ್ಞಾಪಿಸಿ. ಓ ಮಾರಾಯ, ನೀ ಏನು ಒಂದು ಸಣ್ಣ ಮಂತ್ರ ಜ್ಞಾಪಿಸೋದಕ್ಕೆ ಏನು ಕೊಡ್ಬೇಕಿನ್ನು ನಾವು? ಅದೆಲ್ಲ ಕೊಡೋದಿಲ್ಲ, ಇಲ್ಲ ಇದೆಲ್ಲ ಆಗೋದಿಲ್ಲ. ಈಗ ಇಲ್ಲಿ ಕೆಳಗಡೆ ಬಿದ್ದಿರುವಂತಹ ಉಚ್ಚಿಷ್ಟ ಭಾಗ ಏನಿದೆ ಅದನ್ನು ತೊಗೊಂಡು ಹೋಗ್ಬಿಡು ನೀನು, ಅದೇ ನಿನ್ನ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ಹೋಗ್ಬಿಡು ಸಾಕು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಪಾಪ ಅದನ್ನಾದರೂ ತಗೊಳ್ಳೋಣ ಅಂತ ತನ್ನ ಶಾಟಿಯನ್ನು ಕೆಳಗಡೆ ಹಾಸಿ ಒಂದೊಂದಾಗಿ ಒಂದೊಂದಾಗಿ ತಗೊಳ್ತಾ ಇದ್ದಾನೆ. ಆಗ ಕಪ್ಪು ಬಣ್ಣದ ಒಬ್ಬ ಪುರುಷ ಬಂದ. ನಿಲ್ಲು ಅಂತ, ನಿಲ್ಲು, ಮಮೇದಂ ಋಷಿಬಿದ್ದತ್ತಂ ಇದು ತರಿ ಹಿಸ್ಮಮಾನದ, ನಂದಿದು, ಗೊತ್ತಿಲ್ಲೇ ನಿನಗೆ ಇದು ನಂದು ಅಂತ. ಹೌದಾ ಸ್ವಾಮಿ, ಯಾರು ನೀವು? ನನಗೆ ಯಾರು ಗೊತ್ತಾಗ್ತಾ ಇಲ್ಲ. ನಮ್ಮಪ್ಪ ಹೇಳಿ ಕಳಿಸಿದ್ರು ಅಂತ ಬಂದೆ, ಮಂತ್ರ ಉಚ್ಚಾರಣೆ ಮಾಡಿದೆ, ಆಚಾರ್ಯಕ್ಕೆ ಕೇಳಿದ್ರೆ ಆಚಾರ್ಯನೂ ಕೊಡಲಿಲ್ಲ, ಕೆಳಗೆ ಬಿದ್ದಿದ್ದು ತಗೋ ಅಂದರು, ಇದನ್ನು ತಗೋಬೇಕು ಅಂದ್ರೆ ನೀವು ಬಂದಿದ್ದೀರಿ, ನೀವೇ ಯಾರು? ಆಗ ರುದ್ರದೇವರು ಹೇಳ್ತಾರೆ, ಇದು ನಂದು. ನೋಡಿ, ರುದ್ರದೇವರು ಚತುರ್ಥ ಸ್ಕಂದದಲ್ಲಿ ತಾವು ಕೇಳಿದ್ದೀರಲ್ಲ, ಯಾವುದೇ ಯಜ್ಞ ಭಾಗದಲ್ಲಿ ಉಚ್ಚಿಷ್ಟವಾದದ್ದೆಲ್ಲವೂ ರುದ್ರದೇವರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಉಳಿದಿರೋದನ್ನೆಲ್ಲವನ್ನ ರುದ್ರದೇವರಿಗೆ ಸಮರ್ಪಣೆ ಮಾಡಬೇಕು, ಅದು ನಂದು ಅಂತ ಹೇಳಿದಾಗ ಆಗ ನಾಭಾಗನಿಗೆ ಸಂಶಯ ಬಂತು. ನಮ್ಮಪ್ಪ ಅಲ್ಲಿ ಹೋಗಿ ಹೇಳುವಂತ ಹೇಳಿದ, ಇವರಿದ್ರೆ ಇಲ್ಲಿ ತಗೋ ಅಂತ ಹೇಳಿದ್ರು, ಇವರಿದ್ರೆ ನಂದು ಅಂತಾರೆ, ಏನು ಮಾಡ್ಬೇಕೀಗ? ಆಗ ರುದ್ರದೇವರು ಹೇಳ್ತಾರೆ, ಹೋಗಿ ನಿಮ್ಮ ಅಪ್ಪನ್ನೇ ಕೇಳ್ಕೊಂಬ ಅಂತ. ಹೋಗಿ ನಿಮ್ಮ ಅಪ್ಪನನ್ನೇ ಕೇಳ್ಕೊಂಡ್ಬಾ, ಇದು ಯಾರ್ದು ಅಂತ ಅವ ಹೇಳ್ತಾನೋ ಅದನ್ನು ನೀ ತಗೋ ಅಂದಾಗ ಆಗ ಮತ್ತೆ ಅವನು ಹೋಗಿ ತನ್ನ ತಂದೆಗೆ ಕೇಳಿದಾಗ ತಂದೆ ಹೇಳ್ತಾನೆ, ಇಲ್ಲಪ್ಪ, ವಾಸ್ತವಿಕವಾಗಿ ಅದು ರುದ್ರದೇವರದೇ, ಅವರಿಗೆ ಸಂಬಂಧಪಟ್ಟದ್ದು, ಆ ವಸ್ತುವನ್ನು ನೀನು ಸ್ವೀಕಾರ ಮಾಡಬೇಡ. ನೋಡಿ ಎಷ್ಟು ಧರ್ಮಶಾಸ್ತ್ರ ಸೂಕ್ಷ್ಮವಿದೆ ಅಂದರೆ, ಎಷ್ಟು ಸೂಕ್ಷ್ಮ ಇದೆ ಅಂದರೆ, ನಾವು ಎಲ್ಲೇ ಹೋದರೆ ಏನೇ ಮಾಡಿದರೂ ಕೂಡ ಕಂಡ ವಸ್ತುಗಳನ್ನು ಸ್ವೀಕಾರ ಮಾಡಿಬಿಡ್ತೇವೆ. ಎಲ್ಲೋ ಒಂದು ಕಡೆಗೆ ಎಲ್ಲೋ ಆರಾಧನೆಗೆ ಹೋಗಿದ್ದೇವೆ, ಪಂಚಾಮೃತ ಇಟ್ಟಿದ್ದಾರೆ, ಇರ್ಲಿ ಬಿಡು ಪಂಚಾಮೃತ ಇಟ್ಟಾರೆ ತಗೊಂಡ್ರಾಯ್ತು ಅಂತ ಒಂದು ಡಬ್ಬಿ ಒಳಗೆ ಹಾಕೊಂಡು ಬಂದ್ಬಿಡ್ತೀವಿ ನಾವು. ಸ್ವಾಮಿಗಳ ಹತ್ರ ಹೋಗಿರ್ತೇವೆ, ಅಲ್ಲೆಲ್ಲ ಗೋಡಂಬಿ ಎಲ್ಲ ಇಟ್ಟಿರ್ತಾರೆ, ಸ್ವಾಮಿಗಳ ಕಡೆ ಮುಖ ಮಾಡ್ಯಾರೆ, ತಗೊಂಡ್ರಾಯ್ತು ಬಿಡು ಹಸಿವೆ ಆಗ್ಯದಂತೇಳಿ ಪಟಕ್ಕಂತ ತೊಗೊಂಡ್ಬಿಡ್ತೀವಿ ನಾವು. ಆದರೆ ಅದೆಂಥ ಅಪರಾಧ ನೋಡಿ. ಅದು ಯಾರ ಸ್ವಾಮಿತ್ವಕ್ಕೆ ಅಧೀನವಾಗಿದೆ, ಅವರ ಅನುಜ್ಞೆ ಇಲ್ಲದೇನೆ ಒಂದು ಕಾಳು ಮಂತ್ರಾಕ್ಷತೆಯನ್ನು ತಗೊಳ್ಳೋ ಹಾಗಿಲ್ಲ ನಾವು, ಅದು ಅವರ ವಸ್ತು. ಅದಕ್ಕಾಗಿಯೇ ಯಾದವಾರ್ಯರು ಬರೀತಾರೆ, ಸ್ವಾಮ್ಯನನುಜ್ಞಾತಸ್ಯ ತೃಣಾದೇರಪ್ಯಗ್ರಹಣಂ ಅಂತ ಹೇಳ್ತಾರೆ. ಅವರಿಂದ ಅನುಜ್ಞೆಯನ್ನು ಪಡೆಯದೇನೆ ಆ ವಸ್ತುವನ್ನು ನಾವು ತೆಗೆದುಕೊಂಡ್ರೆ ಅದು ಕಳ್ಳತನಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಯೋಚನೆ ಮಾಡಿ, ಆ ಧರ್ಮಶಾಸ್ತ್ರ ಅನ್ನೋದು ಅಷ್ಟು ಸೂಕ್ಷ್ಮವಾಗಿದೆ, ಅಷ್ಟು ಸೂಕ್ಷ್ಮವಾಗಿದೆ. ನಾವು ಅಣ್ಣ ತಮ್ಮಂದರ ಮನೆಗೆ ಹೋಗ್ತೇವೆ, ಅಕ್ಕ ತಂಗಿಯರ ಮನೆಗೆ ಹೋಗ್ತೇವೆ, ಇದು ನಮ್ಮ ಅಣ್ಣನ ಮನೆ, ಇದು ನಮ್ಮ ತಮ್ಮನ ಮನೆ, ಅವನ ವಸ್ತು ನನ್ನದು ಅಂತ ಹೇಳಿ ಹಾಗೇ ತಗೊಳ್ಳೋ ಹಾಗಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗೇ ತಗೊಳ್ಳೋ ಹಾಗಿಲ್ಲ, ಅವರ ಆಜ್ಞೆಯನ್ನು ಪಡೆದುಕೊಂಡೇ ತಗೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ರುದ್ರದೇವರಿಗೆ ಬಹಳ ಸಂತೋಷ ಆಯಿತು. ರುದ್ರದೇವರಂತಾರೆ, ಜಗತ್ತಿನಲ್ಲಿ ಮೊದಲನೇ ಮಗ ನಾನು ನೋಡೋದು ಇದನ್ನು, ಅಪ್ಪನ ಮಾತನ್ನು ಕೇಳಿಕೊಂಡು ಬರೋದು, ಮಾತಿಗೆ ಅಪ್ಪ ಹೇಳಿದ ಮಾತನ್ನು ಕೇಳೋದು, ಅಪ್ಪ ಹೇಳಿದ ಮಾತಿನಂತೆ ನಡ್ಕೊಳ್ಳೋದು, ಇದು ಮೊದಲನೇದು ನಾನು ನೋಡೋದು ಅಂತಾರೆ ರುದ್ರದೇವರು. ಯಾಕೆಂದ್ರೆ ನೀ ಹೇಳ್ಬೋದಾಗಿತ್ತಲ್ಲ, ನಿಮ್ಮಪ್ಪನ ಹತ್ರ ಹೋದಾಗ ನಿಮ್ಮಪ್ಪ ಇದು ನಂದು ಅಂತ ಹೇಳಿದ್ರು ಕೂಡ ನೀ ಹೇಳ್ಬೋದಾಗಿತ್ತಲ್ಲ, ಇಲ್ಲ ಸ್ವಾಮಿ ಇದು ನಮ್ಮಪ್ಪ ನಂದೇ ಅಂತ ಹೇಳಿದ್ದಾನೆ, ನನಗೆ ಕೊಟ್ಬಿಡ್ರಿ ಅಂತ ನೀ ಹೇಳ್ಬೋದಾಗಿತ್ತು. ಆದರೆ ನೀ ಹಾಗೆ ಹೇಳಿಲ್ಲ, ಸುಳ್ಳು ಮಾತಾಡಲಿಲ್ಲ, ತಂದೆ ಹೇಳಿದ ಮಾತನ್ನೇ ಸರಿಯಾಗಿ ಪಾಲನೆ ಮಾಡಿದ್ದೀಯ. ಆದ್ದರಿಂದ ದದಾಮಿತೆ ಮಂತ್ರದುಷಃ ಜ್ಞಾನಂ ಬ್ರಹ್ಮ ಸನಾತನಂ. ನೋಡಿ, ಸತ್ಯವನ್ನ ಮಾತನಾಡಿದ್ದಕ್ಕೆ, ಸತ್ಯದಂತೆ ನಡೆದುಕೊಂಡಿದ್ದಕ್ಕೆ ರುದ್ರದೇವರು ಹೇಳ್ತಾರೆ, ನಿನಗೆ ಅನೇಕ ಮಂತ್ರಗಳ ದರ್ಶನವಾಗುವ ಹಾಗೆ ಅನುಗ್ರಹ ಮಾಡ್ತೇನೆ. ಆ ಮಂತ್ರಗಳ ವಿಶೇಷವಾಗಿರತಕ್ಕಂಥ ಅರ್ಥಾನುಸಂಧಾನ ಬರುವ ಹಾಗೆ, ಸಾಕ್ಷಾತ್ತಾಗಿ ಪರಮಾತ್ಮ ಭಗವಂತನ ದರ್ಶನ ಆಗುವ ಹಾಗೆ ನಾನು ಹಿಂಗೆ ಮಾಡ್ತೇನಪ್ಪ, ಏನು ಚಿಂತೆ ಪಡಬೇಡ ಅಂತ ಹೇಳಿ
ತಾವು ಸ್ವೀಕಾರ ಮಾಡಬೇಕಾದ ಎಲ್ಲ ಎಲ್ಲ ದ್ರವ್ಯವನ್ನ ಅವನಿಗೆ ಕೊಡ್ತಾರೆ. ತಗೊಂಡು ಹೋಗಿದ್ದೇನೆ, ನನಗಿದು ಬೇಡ, ನಿನ್ನ ಪರೀಕ್ಷೆ ಮಾಡಿದ್ದೇನೆ, ತಗೊಂಡು ಹೋಗಿದ್ದೇನೆ ಅಂತ ಹೇಳಿ ಆಗ ರುದ್ರದೇವರು ಅದನ್ನ ಆ ನಾಭಾಗನಿಗೆ ಕೊಡ್ತಾರೆ. ಭಾಗವತದಲ್ಲಿ ಫಲಶ್ರುತಿಯನ್ನು ಹೇಳ್ತಾರೆ. ಯಯೇತ ಸಂಸ್ಮರೇತ್ ಪ್ರಾತಃ ಸಾಯಂಚ ಸುಸಮಾಹಿತಃ. ಯಾರು ಈ ನಾಭಾಗನ ಚರಿತ್ರೆಯನ್ನ ಬೆಳಿಗ್ಗೆ ಸಾಯಂಕಾಲ ಅದನ್ನು ಶ್ರವಣ ಮಾಡ್ತಾರೆ, ಅವರೂ ಕೂಡ ಜ್ಞಾನಿಗಳಾಗ್ತಾರೆ, ಮಂತ್ರಜ್ಞರಾಗ್ತಾರೆ, ಅವರಿಗೂ ಕೂಡ ಉತ್ತಮವಾದ ಗತಿಯಾಗ್ತದೆ ಎನ್ನುವ ಮಾತನ್ನ ಹೇಳ್ತಾರೆ. ನೋಡಿ, ಭಾಗವತವನ್ನ ಶ್ರವಣ ಮಾಡೋದರಿಂದ ಅಲ್ಲಲ್ಲಲ್ಲಿ ಅಧ್ಯಾಯ ಮುಗಿಯುವಾಗ ಒಂದೊಂದು ಫಲವನ್ನು ನಮಗೆ ಹೇಳ್ತಾರೆ. ಅಷ್ಟು ಸಾಧಾರಣವಾದ ವಿಷಯವಲ್ಲ. ಯಾಕೆಂದ್ರೆ ನಾವು ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಎಲ್ಲ ಮನೆಯ ಕೆಲಸಗಳನ್ನು ಬಿಟ್ಟು ಶ್ರವಣ ಮಾಡ್ಲಿಕ್ಕೆ ಬಂದಿರ್ತೇವೆ. ಹಾಗಾದರೆ ನಾವಿಷ್ಟೆಲ್ಲ ಟೈಮ್ ಮತ್ತೆ ಬಿಟ್ಟು ಓಡಿ ಬಂದಿದ್ದೇವೆ, ಶ್ರವಣ ಮಾಡಿದ್ದೇವೆ, ನಮಗೇನು ಫಲ ಅಂತ ಕೇಳಿದರೆ ಆಚಾರ ಹೇಳಬೇಕಾದದ್ದಿಲ್ಲ, ಭಾಗವತವೇ ಹೇಳಿಬಿಡುತ್ತೆ. ಇದನ್ನು ಶ್ರವಣ ಮಾಡಿದರೆ ಇಷ್ಟು ಪುಣ್ಯ ಇದೆ ಅಂತ ನಮಗೆ ತಿಳಿಸ್ತಾರೆ. ಹೀಗೆ ನಾಭಾಗನ ಚರಿತ್ರೆಯನ್ನು ಹೇಳ್ತಾರೆ. ನಾಭಾಗಾತ್ ಅಂಬರೀಷೋಭೂತ್ ಮಹಾಭಾಗವತಃ ಕೃತಿ. ನಾಭಾಗನ ಮಗನೇ ಅಂಬರೀಷ ಮಹಾರಾಜ, ಅವನು ಮಹಾಭಾಗವತಃ, ಭಾಗವತೋತ್ತಮ, ಭಗವಂತನ ಭಕ್ತ. ನಾಸ್ಪೃಶದ್ ಬ್ರಹ್ಮಶಾಪೋಪಿ ಚಕ್ರ ಪ್ರತಿಹತ ಕ್ವಚಿತ್. ಸಾಕ್ಷಾತ್ತಾದ ಬ್ರಹ್ಮ ಅಂದರೆ ಬ್ರಾಹ್ಮಣೋತ್ತಮರಾಗಿರುವಂತಹ ಯಾವ ದುರ್ವಾಸರಿದ್ದಾರೆ, ಆ ದುರ್ವಾಸರ ಶಾಪವೂ ಕೂಡ ಇವನಿಗೆ ಏನು ಮಾಡಲಿಲ್ಲ. ಇವನ ಕೂದಲು ಎಳೆಯನ್ನು ಮುಟ್ಲಿಕ್ಕಾಗಲಿಲ್ಲ. ಅಂತಹ ಭಾರಿ ಬ್ರಹ್ಮಿಷ್ಠನಾದ ಉತ್ತಮನಾಗಿರತಕ್ಕಂತಹ ರಾಜ ಅಂತಂದಾಗ ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಹೌದಾ ಸ್ವಾಮಿ, ಭಗವನ್ ಶ್ರೋತುಮಿಚ್ಛಾಮಿ, ಅಷ್ಟು ಒಳ್ಳೆಯ ರಾಜನ ಅವನ ಚರಿತ್ರೆಯನ್ನ ನನಗೆ ತಿಳಿಸಬೇಕು ಅಂದಾಗ ಹೇಳ್ತಾರೆ, ವಾಸುದೇವೇ ಭಗವತಿ ತದ್ಭಕ್ತಿ ಸುತ ಸಾಧುಷು ಪ್ರಾಪ್ತು ಭಾವಂ ಪರಂ ವಿಶ್ವಂ ಏನೇದಂ ಲೋಷ್ಠವ ಸ್ಮೃತಂ. ಅಂಬರೀಷ ಮಹಾರಾಜ ಹೇಗಿದ್ದ ಅಂತ ಕೇಳಿದ್ರೆ ಹೇಳ್ತಾರೆ, ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಇಡೀ ಜಗತ್ತನ್ನ, ಇಡೀ ಧನ ಕನಕಾದಿಗಳನ್ನ, ಮನೆಯನ್ನ, ಸಾಮ್ರಾಜ್ಯವನ್ನೆಲ್ಲವನ್ನೂ ಕೂಡ ಕಟ್ಟಿಗೆಯ ಹಾಗೆ ಅಸಾರ ಎಂಬುದಾಗಿ ತಿಳಿದುಕೊಂಡಿದ್ದ. ನೋಡಿ, ಇದು ಭಾಗವತದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೇಗಿದ್ದಾನೆ ಅಂಬರೀಷ ಮಹಾರಾಜ? ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಗೆ. ಪರೀಕ್ಷಿತ್ರ ಅಂಬರೀಷ ಮಹಾರಾಜ ಹೇಗಿದ್ದಾನೆ ಅಂದ್ರೆ ಸವೈ ಮನಃ ಕೃಷ್ಣ ಪದಾರವಿಂದಯೋ. ಇಲ್ಲಿ ಹೇಳುವಾಗ ಏನ್ ಮಾಡಿದ್ರು ಅಂದ್ರೆ, ಮೊದಲು ಮನಸ್ಸು ದೇವರ ಪಾದಾರವಿಂದಗಳಲ್ಲಿ ಇತ್ತು ಅನ್ನೋದನ್ನು ತಿಳಿಸ್ತಾರೆ. ಅದಾದ ಮೇಲೆ ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಅವನ ಮಾತುಗಳು ಯಾವಾಗಲೂ ದೇವರ ಗುಣಗಳನ್ನ ಗಾನ ಮಾಡ್ತಾ ಇದ್ದವು. ಅವನ ಕೈಗಳು ಹರೇರ್ ಮಂದಿರ ಮಾರ್ಜನಾದಿಷು, ಪರಮಾತ್ಮನ ಮಂದಿರ ಮಾರ್ಜನವನ್ನ ಮಾಡ್ತಾ ಇತ್ತು. ಭಗವಂತನ ಮಂದಿರ ಕಸ ಬಳಿತಾ ಇದ್ದ ಅವನು. ಕಿವಿಗಳನ್ನ ದೇವರ ಕಥೆಗಳನ್ನು ಕೇಳೋದರಲ್ಲಿಯೇ ಇಟ್ಟಿದ್ದ. ಮುಕುಂದ ಲಿಂಗಾಯತ ದರ್ಶನೇ ದೃಶವು, ದೇವರ ಮಂದಿರವನ್ನ, ದೇವರ ಮೂರ್ತಿಯನ್ನೇ ನೋಡೋದಕ್ಕಾಗಿ ತನ್ನ ಕಣ್ಣುಗಳನ್ನು ಇಟ್ಟಿದ್ದಾನೆ. ಘ್ರಾಣಂಚ ತತ್ಪಾದ ಸರೋಜ ಸೌರಭ ಶ್ರೀ ಇವತ್ ತುಳಸ್ಯಾಂ ರಸನಾಂ ತದರ್ಪಿತೆ. ಅವನ ಮೂಗು ಯಾವಾಗಲೂ ಭಗವಂತನಿಗೆ ಸಮರ್ಪಿತವಾದ ಆ ತುಳಸಿಯ ಸುಗಂಧವನ್ನ ವಾಸನೆ ತಗೊಳ್ತಾ ಇತ್ತು. ಅವನ ನಾಲಿಗೆ ಭಗವದರ್ಪಿತವಾಗಿರ್ತಕ್ಕಂತಹ ಅನ್ನವನ್ನೇ ಊಟ ಮಾಡ್ತಾ ಇತ್ತು. ಆದರೆ ಹೇಳುವಾಗ ಏನ್ ಮಾಡಿದ್ರು, ಮೊದಲು ಹೇಳಿದ್ದೇನು ಅಂದ್ರೆ ದೇವರ ಪಾದಾರವಿಂದಗಳಲ್ಲಿ ಮನಸ್ಸನ್ನಿಟ್ಟು ಆಮೇಲೆ ಇದೆಲ್ಲ ಮಾಡ್ತಿದ್ದ ಅಂತ. ಅಂದ್ರೆ ಇದೆಲ್ಲಾನೂ ಮಾಡ್ತಾ ಇದ್ದು ದೇವರ ಪಾದಾರವಿಂದಗಳಲ್ಲಿ ಮನಸ್ಸಿಲ್ಲ ಅಂದ್ರೆ ಯಾವ ಪ್ರಯೋಜನ ಇಲ್ಲ. ನೋಡಿ, ನಾವು ಅನೇಕ ಕಡೆಗೆ ಸೇವೆಯನ್ನು ಮಾಡೋದಕ್ಕಾಗಿ ಹೋಗ್ತೇವೆ, ದರ್ಶನಕ್ಕಾಗಿ ಹೋಗಿರ್ತೇವೆ, ಕ್ಷೇತ್ರಗಳಿಗೆ ಹೋಗಿರ್ತೇವೆ. ಆದರೆ ನಮ್ಮ ಮನಸ್ಸು ಮಾತ್ರ ದೇವರಲ್ಲಿಲ್ಲ ಅಂತಾದರೆ ನಾವು ಎಷ್ಟು ಸೇವೆಯನ್ನು ಮಾಡಿದ್ದು ಕೂಡ ವ್ಯರ್ಥ.
ತುಂಬ ಚೆನ್ನಾಗಿ ಹೇಳ್ತಾರೆ ಶ್ರೀಪಾದರಾಜರು. ಏನು ಹೇಳ್ತಾರೆ ಅಂದರೆ, ನೀವು ಕಣ್ಣಿನಿಂದ ದೇವರನ್ನು ನೋಡ್ತಾ ಇದ್ದೀರಿ, ನಾಲಿಗೆಯಿಂದ ದೇವರನ್ನು ಕೊಂಡಾಡ್ತಾ ಇದ್ದೀರಿ, ಕೈಗಳಿಂದ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ, ಪಾದಗಳಿಂದ ದೇವರ ಆ ತೀರ್ಥಯಾತ್ರೆಯನ್ನೇ ಮಾಡ್ತಾ ಇದ್ದೀರಿ. ಆದರೆ ಮನಸ್ಸು ಮಾತ್ರ ಬೇರೆ ಕಡೆಗೆ ಇತ್ತು ಅಂದರೆ ಏನು ಪ್ರಯೋಜನ ಇಲ್ಲ. ನಾವು ಗಿರಿಯಮ್ಮನವರ ಚರಿತ್ರೆಯಲ್ಲಿ ಕೇಳ್ತೇವೆ. ಗಿರಿಯಮ್ಮನವರ ಮನೆಗೆ ಸುಮತೀಂದ್ರ ತೀರ್ಥರು ಬಂದಿದ್ದಾರೆ. ಅವರು ಕೇಳಿದರಂತೆ, ಎಲ್ಲಮ್ಮ ನಿಮ್ಮ ಮಾವ ಎಲ್ಲಿದ್ದಾರೆ, ಸ್ವಲ್ಪ ಭೇಟಿಯಾಗಬೇಕು. ಗಿರಿಯಮ್ಮನವರು ಹೇಳಿದ್ರಂತೆ, ನಮ್ಮ ಮಾವ ಚಪ್ಪಲಿ ಅಂಗಡಿಗೆ ಹೋಗ್ಯಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅಂತ ಹೇಳಿದ್ರು. ಒಂದು 5 ನಿಮಿಷ ಆಗೋದಕ್ಕೆ ಅವ್ರ ಮಾವ ಮನೆಯೊಳಗಿಂದ ಹೊರಗೆ ಬಂದರು. ಹೊರಗೆ ಬಂದ ಕೂಡಲೇ ಅವಾಗ ಕೇಳಿದ್ರಂತವ್ರು, ಅಲ್ಲಮ್ಮ ನಿಮ್ಮ ಮಾವ ಮನೆಯೊಳಗೆ ಇದ್ದ, ಮನೆಯೊಳಗಿಂದ ಹೊರಗೆ ಬಂದ, ನೀ ಹೇಳಿದಿ ಚಪ್ಪಲಿ ಅಂಗಡಿಗೆ ಹೋಗ್ಯಾರಂತ ಹೇಳಿದಿ. ಆಗ ಅವ್ರ ಮಾವ ಹೇಳಿದ್ರಂತೆ, ಇಲ್ಲ ಅವಳು ಹೇಳಿದ ಸರಿ ಇದೆ, ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೆ, ದೇವರು ಪೂಜೆ ಮಾಡ್ತಾ ಇರಬೇಕಾದಾಗ ನಿನ್ನೆ ಚಪ್ಪಲಿ ಅಂಗುಷ್ಟಕ್ಕಿತ್ತಿತ್ತು, ಅದನ್ನು ನಾನು ರಿಪೇರಿ ಮಾಡ್ಲಿಕ್ಕೆ ಕೊಟ್ಟಿದ್ದೆ, ಅವ ಹೆಂಗೆ ಮಾಡ್ಯಾನ ಅಂತ ಅದನ್ನು ಯೋಚನೆ ಮಾಡ್ಕೋತ ನಾನು ದೇವ್ರ ಪೂಜೆ ಮಾಡ್ತಿದ್ದೆ, ಅದನ್ನು ಯೋಚನೆ ಮಾಡ್ಕೋತ ನಾನು ದೇವ್ರ ಪೂಜೆ ಮಾಡ್ತಿದ್ದೆ, ಅದು ಅಕ್ಕಿಗೆ ಗೊತ್ತಾಗಿದೆ. ನೋಡ್ರಿ ಎಂಥ ಮಹಾಜ್ಞಾನಿ ಇರಬೇಕು, ಎಂಥ ಮಹಾಜ್ಞಾನಿ ಇರಬೇಕು. ಅದು ಅಕ್ಕಿಗೆ ಗೊತ್ತಾಗ್ಯದ, ಅದಕ್ಕೆ ಅಕ್ಕಿ ಹೇಳಿಲ್ದು ನಾ ಚಪ್ಪಲಿ ಅಂಗಡಿ ಹೋಗಿನಿ ಅಂತ ಸರಿ ಇದೆ ಅಂತ ನೋಡಿ. ಪಾಪ ಹಿಂಗೆ ಯಾರೋ ಒಬ್ರು ದೇವ್ರ ಗುಡಿಗೆ ಹೋದಾಗೆಲ್ಲ ಚಪ್ಪಲಿ ಕಳ್ಕೊಳ್ಳೋರು, ಮನೆಯಾಗ ಬೈದ್ ಇಟ್ಟರು, ನೀವು ಯಾಕೆ ಚಪ್ಪಲಿ ಹಾಕ್ಕೊಂಡು ಹೋಗ್ತೀರಿ ಗುಡಿಗೆ, ಚಪ್ಪಲಿ ಹಾಕ್ಕೊಂಡು ಹೋಗೋದು, ಅದು ಕಳ್ಕೊಳ್ಳೋದು ಬರೋದು, ತಿಂಗಳ 200 ರೂಪಾಯಿ ನಿಮ್ಗೆ ಯಾರು ಕೊಡಬೇಕು ಅಂತ ಬೈದ್ರು. ಪಾಪ ಕೊನೆಗೆ ಅವ್ರು ಏನು ಮಾಡಿದ್ರು, ಪಾಪ ಗುಡಿಗೆ ಹೋದಾಗೆಲ್ಲ ಚಪ್ಪಲಿ ನೋಡ್ಕೋತ ಹೋದ್ರು, ಹಿಂದ್ ನೋಡೋದು ಮುಂದ್ ನೋಡೋದು, ಹಿಂದ್ ನೋಡೋದು ಮುಂದ್ ನೋಡೋದು. ದೇವ್ರ ಮುಂದೆ ನಿಂತಾರ, ಈ ದೇವ್ರ ನೋಡ್ಬೇಕು ಚಪ್ಪಲಿ ನೋಡ್ಬೇಕು ಗೊತ್ತಾಗೋದು. ಕೊನೆಗೆ ದೇವರಿಗೆ ಬೇಡ್ಕೊಂಡ್ರು, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಮಾಪ. ಚಪ್ಪಲಿ ರಕ್ಷ ಅಂತ ದೇವರಿಗೆ ಬೇಡ್ಕೋಬೇಕಾಯ್ತು. ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ಶ್ರೀಪಾದರಾಜರು, ನಾಲಿಗೆಯು ಕೊಂಡಾಡಲಿ ನಿನ್ನ, ತೋಳು ಕರಂಗಳು ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ, ಖ್ಯಾಲಿಯಿಂದಲಿ ನಿನ್ನ ಭಜಿಸಲಿ, ನಾನಿನಗೇನು ಬೇಡುವುದಿಲ್ಲ, ಹೃದಯ ಮಂಟಪದೊಳು ನೆಲೆಸಿರೋ ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ನಾಲಿಗೆಯು ಕೊಂಡಾಡಲಿ ಹರಿಯೇ, ತೋಳು ಕರಂಗಳು ಮುಗಿಯಲಿ ಹರಿಯೇ. ಅವ್ರು ಹೇಳ್ತಾರೆ, ದೇವರಿಗೆ ನಮಸ್ಕಾರ ಮಾಡಬೇಕಾದಾಗ ಬರೀ ಕೈಗಳು ಮುಗಿಬೇಡ್ರಿ ಅಂತ. ಬರೀ ಕೈ ಅಷ್ಟೇ ಮುಗಿಯುವುದಲ್ಲ, ಈ ತೋಳುಗಳು ದೇವರಿಗೆ ಕೈ ಮುಗಿಬೇಕಂತ. ತೋಳುಗಳು ಕೈ ಮುಗಿಬೇಕು ಅಂದ್ರೆ ಈ 2 ಕೈಗಳು ನಿಮ್ಗೆ ಜೋಡಿಸ್ಬೇಕು ಅಂತ ದೇವ್ರ ಮುಂದೆ. ತೋಳುಗಳನ್ನು ಜೋಡಿಸಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಆಗ ತೋಳು ಕರಂಗಳು ಮುಗಿಯಲಿ ಹರಿಯೇ. ತೋಳು ಕೈ 2 ದೇವರಿಗೆ ಕೈ ಮುಗಿಬೇಕು ಅಂತ, ಮುಗಿಯೋದು ಅಂತ, ಬರೀ ಇಷ್ಟೇ ಕೈ ಮುಗಿಯೋದಲ್ಲ ಅಂತಂತಾರೆ. ತೋಳು ಕರಂಗಳು ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ, ಖ್ಯಾಲಿಯಿಂದಲೇ ಭಜಿಸಲಿ. ಇದು ಬಹಳ ಮಹತ್ವ. ಅಂದರೆ ಮನಸ್ಸಿಗೆ ಮಾತ್ರ ಖ್ಯಾಲಿ ಇರಬೇಕು. ಖ್ಯಾಲಿ ಅಂದರೆ ಅದು ಹಿಂದಿ ಶಬ್ದ ಖಯಾಲ್. ನನಗೆ ನನ್ನ ಮನಸ್ಸಿಗೆ ನಿನ್ನ ಖಯಾಲ್ ಇರಲಿ, ಅಂದರೆ ನಿನ್ನ ನೆನಪು ಯಾವಾಗಲೂ ಇರಬೇಕು. ನನಗೆ ನಿನ್ನ ನೆನಪಿರ್ಬೇಕು, ನಿನ್ನ ಮೇಲೆ ಮನಸ್ಸಿಟ್ಟು ಆಮೇಲೆ ಬಾಕಿ ಎಲ್ಲ ಕಾರ್ಯಗಳನ್ನು ನಾನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈ ಅಂಬರೀಷ ಮಹಾರಾಜ ಸವೈ ಮನಃ ಕೃಷ್ಣ ಪದಾರವಿಂದಯೋಹು, ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸನ್ನಿಟ್ಟಿದ್ದಾನೆ. ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ, ಅಷ್ಟು ಭಕ್ತನಾಗಿ ತಾನು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಆಗ ಹೇಳ್ತಾರೆ, ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ, ಉತ್ತಮವಾದ ಯಾಗಗಳನ್ನು ಮಾಡಿದ. ಮುಂದೆ ಅವನೇನು ಮಾಡಿದ್ದಾನೆ ಅಂದರೆ, ಸಮೃದ್ಧ ಯಸ್ಯನೋ ಕಾಮಾಹ ಗ್ರಹೇಶು ದಾರೇಶು ಸುತೇಶು ಬಂಧುಷು ದೀಪೋತ್ತಮ ಸ್ಯಂದನ ವಾಜಿ ಪತ್ತಿಷು, ಎಲ್ಲ ಮನೆ ಹೆಂಡತಿ ಮಕ್ಕಳು ಬಂಧುಗಳು ಇವರೆಲ್ಲರಲ್ಲೂ ಕೂಡ
ಅವನೇನು ಮಾಡಿದ್ದಾನೆ ಅಂದರೆ ಇದೆಲ್ಲವೂ ಕೂಡ ಅಸಾರ, ಅನಿತ್ಯ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅಷ್ಟು ತಾನು ಅಭಿಪ್ರಾಯ ಇಷ್ಟೇ, ಹೆಂಡತಿ ಮಕ್ಕಳು ಮನೆ ಇದೆಲ್ಲದರ ಮೇಲೆ ಅಸಾರ ಅಂತ ತಿಳ್ಕೊಳ್ಳೋದು ಅನ್ನೋ ಅಭಿಪ್ರಾಯವೇನು ಅಂದರೆ ಅದೇ ನಮಗೆ ಸರ್ವಸ್ವ ಅಂತ ತಿಳ್ಕೋಬಾರದು, ಅಷ್ಟೇ ಅಭಿಪ್ರಾಯವೇ ಹೊರತು ಎಲ್ಲರನ್ನು ಬಿಡಬೇಕು ಅನ್ನೋ ಅಭಿಪ್ರಾಯವಲ್ಲ. ಎಲ್ಲರನ್ನು ಬಿಡಬೇಕು ಅನ್ನೋ ಅಭಿಪ್ರಾಯವಲ್ಲ. ಎಲ್ಲರನ್ನೂ ಬಿಟ್ಟಿರುವ ಯೋಗ್ಯತೆ, ಸನ್ಯಾಸ ಆಗೋ ಯೋಗ್ಯತೆ ಅದು ಕೆಲವರಿಗೆ ಮಾತ್ರ. ಕೆಲವರು ಮಾತ್ರ ಸನ್ಯಾಸಿಗಳಾಗ್ತಾರೆ ಹೊರತು ಎಲ್ಲರೂ ಸನ್ಯಾಸಿಗಳಾದರೆ ಪಾತ್ಪೂಜೆ ಮಾಡೋರು ಯಾರು? ಪಾತ್ಪೂಜೆ ಮಾಡೋರು ಬೇಕಲ್ಲ. ಅದಕ್ಕೋಸ್ಕರ ಗೃಹಸ್ಥರು ಆಗಬೇಕು. ಆದರೆ ಗೃಹಸ್ಥರಾದ ಮೇಲೆ ಮನೆ ಮಂದಿರಾದಿಗಳನ್ನೇ ಇದೇ ಸರ್ವಸ್ವ ಶಾಶ್ವತ ಎನ್ನುವ ಮೋಹ ಇರಬಾರ್ದಷ್ಟೇ. ಇದೇ ಸರ್ವಸ್ವ, ಇದೇ ಶಾಶ್ವತ, ನನ್ನ ಮೊಮ್ಮಗನೇ ಗೋಪಾಲಕೃಷ್ಣ, ನನ್ನ ಹೆಂಡತಿಯೇ ಗಾಯತ್ರಿ ಅಂತ ತಿಳ್ಕೋಬಾರ್ದಷ್ಟೇ ಹೊರತು ಅಲ್ಲಿ ಆ ಮಮತಾ ಬಿಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ತಸ್ಮೈ ಆದಾದ ಹರಿಶ್ಚಕ್ರಂ, ಭಗವಂತ ತನ್ನ ಚಕ್ರವನ್ನು ಅವನ ರಕ್ಷಣೆಗಾಗಿ ಕೊಟ್ಟಿದ್ದ ಅಂತ ನೋಡಿ. ಇಲ್ಲಿ ಒಂದು ತಿಳಿಯಬೇಕಾದ ಮಾತೇನು ಅಂದರೆ, ಅಶ್ವತ್ಥಾಮಾಚಾರ್ಯರು ಒಂದು ದಿವಸ ಕೃಷ್ಣ ಪರಮಾತ್ಮನಿಗೆ ಕೇಳ್ತಾರೆ, ಕೃಷ್ಣ, ನೀ ಯಾವಾಗ ನೋಡಿದಾಗಲೂ ಆ ಚಕ್ರ ತಗೊಂಡು ಎಲ್ಲರನ್ನೂ ಸಂಹಾರ ಮಾಡ್ತೀಯಲ್ಲ, ಒಂದು ದಿವಸ ನನ್ನ ಕೈಯಾಗ ಕೊಡು ಅದನ್ನು ಅಂತ ಕೇಳಿ. ಒಂದು ದಿವಸ ನನಗೆ ಕೊಡು, ಅದನ್ನು ತಗೊಂಡು ಒಂದು 4 ಮಂದಿನ ಕೊಂದು ಬರ್ತೀನಿ. ಕೃಷ್ಣ ಹೇಳಿದ, ಆ ರೂಮ್ ಒಳಗೆ ಇಟ್ಟೀನಿ, ಹೋಗಿ ತಗೋ ಅಂತ. ನೋಡ್ರಿ, ಆ ರೂಮ್ ಒಳಗೆ ಇಟ್ಟೀನಿ, ಹೋಗಿ ತಗೋ ಅಂತಂದರೆ ಅಶ್ವತ್ಥಾಮಾಚಾರ್ಯ ಹೋದರೆ ಅದನ್ನು ಮುಟ್ಲಿಕ್ಕೂ ಆಗಲಿಲ್ಲ, ಅದನ್ನು ಕೈಯೊಳಗೆ ತಗೊಳ್ಳಿಕ್ಕೂ ಆಗಲಿಲ್ಲ. ಅಂದರೆ ಇದರ ಅಭಿಪ್ರಾಯ, ದೇವರಿಗಾಗಿ ಇರುವಂತಹ ದೇವರ ವಾಹನ, ದೇವರ ಆಭರಣಗಳು, ದೇವರ ವಸ್ತುಗಳು, ದೇವರ ಆಯುಧಗಳು, ಅದು ಕೇವಲ ದೇವರು ಮಾತ್ರ ಉಪಭೋಗ ಮಾಡಬೇಕೇ ಹೊರತು ಬೇರೆ ಯಾರೂ ಅದನ್ನು ಮುಟ್ಲಿಕ್ಕಾಗೋದಿಲ್ಲ. ಯಾರೂ ಮುಟ್ಲಿಕ್ಕಾಗೋದಿಲ್ಲ, ಎತ್ತಲಿಕ್ಕೂ ಆಗೋದಿಲ್ಲ, ಅದು ಸರ್ವತಃ ಸಾಧ್ಯವಿಲ್ಲ. ಹಾಗಾಗಿ ಅಂಬರೀಷ ಮಹಾರಾಜನಿಗೆ ಹೇಗೆ ತಾನು ಚಕ್ರವನ್ನು ಕೊಟ್ಟ ಅಂತಂದರೆ ಅಲ್ಲಿ ನಮಗೆ ಈ ಸಂಶಯವನ್ನು ಪರಿಹಾರ ಮಾಡ್ತಾರೆ. ಅಂಬರೀಷ ಮಹಾರಾಜನಿಗೆ ಚಕ್ರವನ್ನು ಕೊಟ್ಟ ಅಂದರೆ ಅವನ ಉಪಭೋಗಕ್ಕಾಗಿ ಕೊಟ್ಟಿಲ್ಲ. ಅವನಿಗೆ ಯಾರಾದರೂ ಪೀಡೆಯನ್ನು ಕೊಟ್ಟರೆ ಅವರನ್ನು ಸಂಹಾರ ಮಾಡೋದಕ್ಕಾಗಿ ಚಕ್ರವೇ ಹೊರತು ಆ ಚಕ್ರವನ್ನು ಒಂದು ದಿವಸವೂ ಅಂಬರೀಷ ಮಹಾರಾಜ ಮುಟ್ಟಿಲ್ಲ. ಬರೀ ದೂರದಿಂದ ಅರ್ಶನ ಕುಂಕುಮ ಏರಿಸಿ ಪೂಜೆ ಮಾಡ್ತಾ ಇದ್ದಷ್ಟೇ ಆ ಸುದರ್ಶನ ಚಕ್ರಕ್ಕೆ, ಅಷ್ಟೇ ಹೊರತು ಅವ ತನ್ನ ಕೈಯೊಳಗೆ ತಗೊಂಡು ಯಾರನ್ನೂ ಸಂಹಾರ ಮಾಡಿಲ್ಲ. ಅವನಿಗೆ ಯಾರಾದರೂ ಪೀಡೆಯನ್ನು ಕೊಡಲಿಕ್ಕೆ ಬಂದರೆ ಅದೇ ತಾನಾಗಿಯೇ ಹೋಗ್ತಾ ಇತ್ತು. ಆ ಒಂದು ಅಭಿಪ್ರಾಯದಲ್ಲಿ ಚಕ್ರವನ್ನು ಕೊಟ್ಟಿದ್ದಾನೆ. ಅವನು ಏನು ಮಾಡಿದ್ದಾನೆಂದರೆ, ಯುಕ್ತ ಸಂವತ್ಸರಂ ವೀರ ದಧಾರ ದ್ವಾದಶೀ ವ್ರತಂ. ಅವನು 1 ವರ್ಷಗಳ ಕಾಲ ಅಖಂಡ ಏಕಾದಶಿ ಅಂತ ವ್ರತ ಇದೆ. ಅಖಂಡ ಏಕಾದಶಿ ವ್ರತ ದಶಮಿ ದಿವಸ ಕೇವಲ ಬೆಳಿಗ್ಗೆ ಊಟ, ಅವತ್ತೇನು ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಇಲ್ಲ, ಏನೇನೇನೂ ಇಲ್ಲ. ರಾತ್ರಿ ಪೂರ್ಣ ಉಪವಾಸ, ಏಕಾದಶಿ ಪೂರ್ಣ ಉಪವಾಸ, ದ್ವಾದಶಿ ಬೆಳಿಗ್ಗೆ ಪಾರಣೆ, ಅವತ್ತು ರಾತ್ರಿ ಏನೂ ಇಲ್ಲ, ಮತ್ತೆ ಮಾರನೇ ತ್ರಯೋದಶಿ ದಿವಸ ಊಟ. ಇದಕ್ಕೆ ದಿನತ್ರಯ ವ್ರತ ಅಂತ ಕರೀತಾರೆ. ದಿನತ್ರಯ ವ್ರತ ಅಂತ ಕರೀತಾರೆ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳು ಇದನ್ನು ಮಾಡ್ತಾ ಇದ್ರು. ಅವರ ಇಡೀ ಜೀವನದಲ್ಲಿ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಸತ್ಯಪೂರ್ಣ ತೀರ್ಥರು ತಿರುಪತಿ ಯಾತ್ರೆಯನ್ನು ಮಾಡುವಾಗ ಆ ರಾಮದೇವರ ಮತ್ತೆ ಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೇಹಕ್ಕೆ ಆಯಾಸವಾಯಿತು. ಈ ಪೆಟ್ಟಿಗೆಯನ್ನು ಯಾರು ತಗೊಳ್ತೀರಿ ಕೇಳಿದಾಗ 10 ಜನ ಮುಂದೆ ಬಂದರು. ಯಾರು ದಿನತ್ರಯ ವ್ರತ ಮಾಡ್ತೀರಿ? ಎಲ್ಲರೂ ಹಿಂದೆ ಸರಿದ್ರು. 2 ಮುಂದೆ ಬಂದರು. ಯಾರು ಸಮಗ್ರ ಶ್ರೀಮನ್ಯಾಯಸುಧ ಬಾಯಲೆ ಒಪ್ಪಿಸ್ತೀರಿ? ಇವರೇ ಮುಂದೆ ಬಂದರು. ಸತ್ಯಪ್ರಿಯ ತೀರ್ಥರು ಆಗ ಮುಂದೆ ಬಂದಿದ್ದಾರೆ. ಅದು ರಾಮಚಂದ್ರಾಚಾರ್ಯರು ಅಂತ ಅವರ ಹೆಸರು. ಪೂರ್ವಾಶ್ರಮದಲ್ಲಿ ಅವರ ಒಂದು ಮಹಿಮೆಯನ್ನು ಕೇಳ್ತೇವೆ. ದಿನತ್ರಯ ವ್ರತವನ್ನು ಮಾಡ್ತಾ ಇದ್ರು. ಇಡೀ ಜೀವನ ಇಡೀ ಪೂರ್ಣ ದಿನತ್ರಯ ವ್ರತವನ್ನು ಮಾಡ್ತಾರೆ. ಆ ಮಾತನ್ನು ಬರೀತಾರೆ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು. ಛಲಾರಿ ಆಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಬರೆದಿರತಕ್ಕಂತಹ ಯೋಗ ದೀಪಿಕಾದಲ್ಲಿ ಬರೆದ ಈ ವ್ರತದ ಮಹಾತ್ಮ್ಯವನ್ನು ಸಂಗ್ರಹ ಮಾಡ್ತಾರೆ. ಆ ವ್ರತದ ಮಹಾತ್ಮ್ಯವನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ. ಸರ್ವದಾ ದಿನತ್ರಯ ವ್ರತಂ ಕುರುವನ್, ಯಾವಾಗಲೂ ದಿನತ್ರಯ ವ್ರತವನ್ನು ಮಾಡ್ತಾನೆ ಇರಬೇಕು. ನಾವು ಮಾಡ್ತಾ ಇದ್ರೂ ಕೂಡ ಆ ವರ್ಷದ ಮಧ್ಯದಲ್ಲಿ
ಕಾರ್ತೀಕ ಮಾಸ ಬಂದಾಗ, ಶ್ರಾವಣ ಮಾಸ ಬಂದಾಗ ಉತ್ಸವವನ್ನು ಮಾಡಿ ಉದ್ಯಾಪನವನ್ನು ಮಾಡಬೇಕು. ಈ ದಿನತ್ರಯ ವ್ರತದ ಅಖಂಡ ಏಕಾದಶಿ ವ್ರತ ಅದನ್ನು ಯಾವಾಗೋ ಒಂದು ದಿವಸ ಮಾಡೋದಲ್ಲ, ಒಂದು ವರ್ಷ ಮಾಡೋದಲ್ಲ, ಇಡೀ ಜನ್ಮವಿಡೀ ಮಾಡ್ತಾ ಇರಬೇಕು. ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸ ಅಥವಾ ಕಾರ್ತೀಕ ಮಾಸ ಬಂದಾಗ ಮಂಟಪವನ್ನು ನಿರ್ಮಾಣ ಮಾಡಿ, ದೇವರ ಪೂಜೆಯನ್ನು ಮಾಡಿ, ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಆಮೇಲೆ ತಾನು ಪಾರಣೆಯನ್ನು ಮಾಡಬೇಕು, ಉದ್ಯಾಪನ ಮಾಡಬೇಕು ಅಂತ ನಾರಾಯಣ ಪಂಡಿತಾಚಾರ್ಯರು ಕೂಡ ತಿಳಿಸಿದ್ದಾರೆ. ಸ್ಕಂದ ಪುರಾಣದ ವಚನವನ್ನು ಕೊಡ್ತಾರೆ. ಸ್ಕಂದ ಪುರಾಣದಲ್ಲೂ ಕೂಡ ಈ ವ್ರತದ ಮಹಾತ್ಮ್ಯವನ್ನು ತಿಳಿಸಿದ್ದಾರೆ.